ಲೀಲಾವತಿ ಮರುಗೌಡರವರಿಗೆ ಸ್ವಾಗತ ಪರಿಚಯವನ್ನು ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಗುರುವಂದನಾ ಎಂಬ ಈ ಪವಿತ್ರ ಆಚರಣೆಯು ಉದ್ದೇಶ ಹಾಗೂ ಅದರ ಮಹತ್ವವನ್ನು ವಿವರಿಸಲು ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಯಾದ ವಜೀರ್ ಶೇಖ್ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ನನ್ನ ಹೆಸರು ನಿಮ್ಮ ಪ್ರೀತಿಯ ಗೆಳೆಯ ವಜೀರ ಅಂತ. ನಾನು ನನ್ನ ಪ್ರೀತಿಯ ಗುರುಗಳೇ ಹಾಗೂ ನನ್ನ ಸ್ನೇಹಿತರೇ ಹಾಗೂ ನನ್ನ ಅಕ್ಕ ತಂಗಿಯರೇ, ಇವತ್ತು ಚಿನ್ನದ ಬೆಲೆ ಗಗನಕ್ಕೇರಿದೆ, ಆದರೆ ಹಸಿವನ್ನು ನೀಗಿಸುವ ಶಕ್ತಿ ಅನ್ನಕ್ಕಿದೆ. ಅನ್ನ ಎಂದ ದಿನ ಹಸಿವನ್ನು ತಣಿಸಿದ್ದಾರೆ, ಅಕ್ಷರ ಎಂದ ದಿನ ಹಸಿವು ಮತ್ತು ಅಗತ್ಯತೆ ಪೂರೈಸುವ ಅಕ್ಷಯ ಪಾತ್ರೆ ಇದ್ದಂತೆ. ಅದಕ್ಕೆ ಬಲ್ಲವರು ಹೇಳುವುದು, ಚಿನ್ನಕ್ಕಿಂತ ಅನ್ನ ಮಿಗಿಲು, ಅನ್ನಕ್ಕಿಂತ ಅಕ್ಷರವೇ ಮಿಗಿಲು. ಅಂತಹ ಅಕ್ಷರ ವಿದ್ಯೆ ಕಲಿಸಿದ, ಓರೆ ಕೋರೆಗಳನ್ನು ತಿದ್ದಿ ನಮ್ಮನ್ನು ನೇರ ಮಾಡಿದ, ಕಾಡು ಕಲ್ಲಿನಂತಿದ್ದ ನಮ್ಮನ್ನು ಕಟೆದು ಶಿಲಾಕೃತಿಯನ್ನು ಮಾಡಿದ, ನಮ್ಮ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾದ ಗುರು ವೃಂದದವರೇ, ನಮ್ಮ ಶಾಲೆಯ ಅಭಿವೃದ್ಧಿಗೆ ಗುರು ವೃಂದದವರೇ, ನಮ್ಮಿರುವ STMC ಅಧ್ಯಕ್ಷರೇ ಹಾಗೂ ನನ್ನ ಅಕ್ಕ ತಂಗಿಯರೇ, ತಮಗೆಲ್ಲ ಅನಂತ ಅನಂತ ವಂದನೆಗಳು. ಗುರು ಅಂದರೆ ನಮ್ಮ ಬದುಕಿಗೆ ದಾರಿ ತೋರಿಸುವ ದೀಪ. ಗುರು ಎಂಬ ಶಬ್ದಕ್ಕೆ ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗುವವರೇ ಗುರುಗಳು. ಇಂದಿನಿಂದ ವಿದ್ಯಾರ್ಥಿಗಳಾಗಿದ್ದೇವೆ. ಇಂದು ಅದೇ ಶಾಲೆಯ ಆವರಣದಲ್ಲಿ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ನಿಂತಿದ್ದೇವೆ. ಆದರೆ ಅದರ ಹಿಂದೆ ನಮ್ಮ ಗುರುಗಳ ಮಾರ್ಗದರ್ಶನವೇ ಕಾರಣ. ಈ ನಮ್ಮ ಶಾಲೆ ಒಂದು ಕಟ್ಟಡ ಅಲ್ಲ, ಇದು ನಮ್ಮ ಬದುಕಿಗೆ ಅಡಿಪಾಯ ಹಾಕಿರ್ತಕ್ಕಂಥ ಶಾಲೆ. ಇಲ್ಲಿ ನಾವು ಅಕ್ಷರ ಕಲಿತಿದ್ದೇವೆ, ಇಲ್ಲಿ ನಾವು ಶಿಸ್ತು ಕಲಿತಿದ್ದೇವೆ ಮತ್ತು ಸಂಸ್ಕಾರವನ್ನು ಕಲಿತಿದ್ದೇವೆ. ಇಲ್ಲಿ ನಮ್ಮ ಬದುಕಿನ ಅರ್ಥವನ್ನು ಕಲಿತಿದ್ದೇವೆ. ಈ ವೇದಿಕೆಯಲ್ಲಿ ನಿಲ್ಲುವುದು ನನಗೆ ತುಂಬ ಸಂತೋಷ ಅನಿಸುತ್ತದೆ. ಏಕೆಂದರೆ ಇದು ಗುರುವಂದನಾ ಕಾರ್ಯಕ್ರಮವಾಗಿದೆ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವಾಗಿದೆ. ಇಂದಿನಿಂದ 25 ವರ್ಷಗಳ ಹಿಂದೆ ನಾವು ಎಲ್ಲರೂ ಒಂದೇ ತರಗತಿಯಲ್ಲಿ ಕುಳಿತುಕೊಂಡು ಓದುತ್ತಿದ್ದೆವು. ನಮ್ಮ ಬಾಲ್ಯದ ನೆನಪುಗಳು ಹೇಳುವ ಕ್ಷಣವಿದು. ಶಾಲೆಗೆ ನಾವು ಬರುವಾಗ ನಮ್ಮ ಮಲ್ಲಿಕಾರ್ಜುನ್ ಸರ್ ಶನಿವಾರದಂದು ಉಗುರು ಮತ್ತು ತಲೆಯ ಕೂದಲನ್ನು ಚೆನ್ನಾಗಿ ಸಣ್ಣ ಕಟಿಂಗ್ ಮಾಡಿಸ್ಕೊಂಡ್ಬರ್ಬೇಕು. ನಾನು ಮಾತ್ರ 5 ರೌಂಡ್ ಹೊಡ್ತಿದ್ದಿಲ್ಲ, 2 ರೌಂಡ್ ಹೊಡೆದು ಸುಳ್ಳು ಹೇಳ್ಬಿಡ್ತಿದ್ದೆ. ಸರ್ 5 ರೌಂಡ್ ಹೊಡೆದ ಸರ್ ಅಂತಂದು ಅವ್ನಿಗೆ ಗೊತ್ತಿತ್ತು ನನ್ನ ಸೋಮಾರಿತನ ಏನು ಅನ್ನೋದು. ಆಯ್ತು ಅಂತಿದ್ರು. ಹಂಗ ಒಂದು ಚಡಿ ಹೇಟು ಕೊಡ್ತಿದ್ದೆ, ಹಂಗೆ ನೋಡಿ ಕಳಿಸ್ತಿದ್ದಿಲ್ಲ. ತಪ್ಪಾಗಿ ಬರ್ದಾಗ ಒಂದು ಸಲ ಚಡಿ ಹೇಟು ಕೊಡ್ತಿದ್ರು ಅವರು. ಇವತ್ತಿಗೂ ನೆನಪೈತೆ ಸ್ನೇಹಿತರೆ, ಚುರ್ರ ಅಂತ ಬೆನ್ನು ಆ ಥರ ಹಿಡ್ತಿದ್ರು. ಹಾಗೆ ನಮ್ಮ ಕೊನೆಯುವ ಲೆಕ್ಕನೂ ಮಾಡಿಸ್ತಿದ್ರು, ಗುಣಿಸುವ ಮತ್ತು ಭಾಗಿಸುವ ಲೆಕ್ಕಗಳನ್ನು ಮಾಡಿಸ್ತಿದ್ರು ಅವರು. ನಾವು ತಪ್ಪೇನಾರ ಮಾಡಿದ್ರೆ ಅವರು ಚೆನ್ನಾಗಿ 6ನೇ ಕ್ಲಾಸ್ನಾಗ ಚಡಿ ಹೇಟು ಕೊಡ್ತಿದ್ರು. ಎಲ್ಲರಿಗೂ ನೆನಪೈತದು. ಇಂಗ್ಲೀಷ್ ಮಾಡುವಾಗ ನಮಗೆ 5ನೇ ಕ್ಲಾಸಿಗೆ ABCD ಅನ್ನೋದು ಗೊತ್ತಿದ್ದಿಲ್ಲ. ಆವಾಗ ಗೊತ್ತಾಗ್ತದೆ. 15 ದಿನ ಬೇಕಾಯ್ತು ನನಗೆ ಮಾತ್ರ, ಯಾರಿಗೆ ಹೆಂಗೆ ಗೊತ್ತಿಲ್ಲ.
15 ದಿನ ಬೇಕಾಯ್ತು ABCD A to Z ಕಲಿತು ಬಂದುಬಿಡ್ತು ಅನ್ನಂಗೆ ಅನಿಸ್ಬಿಡ್ತು ನನಗಂತೂ. ಅವರು ಹೇಳಿದ್ರೆ ನಮ್ಮ ಮೈ ನೇಮಿ ಒಂದು ವಾರ ಬೇಕಾಗಿತ್ತು. ಚೆನ್ನಾಗಿ ಕಲ್ತಿದ್ವಿ, ಪರವಾಗಿಲ್ಲ, ಆದರೂ ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆದಿದ್ವಿ. ಆಮೇಲೆ ನಮ್ಮ ಶಿವರು ಈ ಇಷ್ಟು ಭಾಳ ಚೆನ್ನಾಗಿ ಹೇಳ್ತಿದ್ರು ಅವರು. ಹಾಗೆ ನಮ್ಮ ಜೊತೆ ಇಲ್ಲ ನಮ್ಮ ಶೇಖರ್ ಗೌಡ್ರು ಸರ್ ವಿಜ್ಞಾನ ಮಾಡ್ತಿದ್ರು. ಅವರು ವಿಜ್ಞಾನ ತುಂಬ ಚೆನ್ನಾಗಿ ಮಾಡ್ತಿದ್ರು, ಚೆನ್ನಾಗಿ ನಮಗೆ ಅದ್ರ ಬಗ್ಗೆ ಹಾಗೆ ನಮ್ಮ ಮಲ್ಲಿಕಾರ್ಜುನ್ ಸರ್ ಹಾಗೂ ಶಂಶುದ್ದೀನ್ ಸರ್, ಬಸಪ್ ಸರ್, ರಜಿಯಾ ಟೀಚರ್, ಸುಶೀಲಾ ಟೀಚರ್ ಅವರು ನಮಗೆ ಪೆನ್ನು ಅಥವಾ ಬುಕ್ ಇಲ್ಲ ಅಂದಾಗ ಪೆನ್ನು ಅಥವಾ ಬುಕ್ ಕೊಡಿಸ್ತಿದ್ರು, ಹಾಗೆ ಹೊಡೆಯುತ್ತಿದ್ರು. ಶಿಕ್ಷೆ ಅಂದ್ಕೊಂಡಿದ್ದೀವಿ, ಆದರೆ ನನ್ನ PUC ಮುಗಿದು ಹೊರಗಡೆ ನಾನು ಕೆಲಸಕ್ಕೆ ಹೋದಾಗ ಗೊತ್ತಾಯ್ತು ಅದು ಶಿಕ್ಷೆ ಅಲ್ಲ, ಬರೀ ಶಿಕ್ಷಣ ಅಂತಂದು. ಅವತ್ತು ಏನು ಶಿಕ್ಷೆ ಅನ್ಕೊಂಡಿದ್ವಲ್ಲ ಸ್ವಲ್ಪ ದಿನದ ನಂತರ ಗೊತ್ತಾಯ್ತು ಕೆಲವೊಬ್ಬರಿಗೆ. ಅದೆಲ್ಲ ನಮ್ಗೆ ಇಷ್ಟತನ ಹೇಳಿದಲ್ಲ, ಸಣ್ಣ ಹುಡುಗರು ಟೈಪ್ ನಮ್ಗೆ ಹೊಡಿತಿದ್ರು ಮಾಸ್ಟರ್ ಆ ಥರ ಅಂತ. ಅದು ಶಿಕ್ಷೆ ಅಲ್ಲ, ಅದು ಖಂಡಿತ ಶಿಕ್ಷಣ ಅನ್ನೋದು ಅವತ್ತು ಗೊತ್ತಾಯ್ತು ನಮಗೆ. ಇನ್ನು ನಮ್ಮ ಗುರುಗಳು ಈಗ ಹೇಳಿದಲ್ಲ ಎಲ್ಲ ಗುರುಗಳದು. ನಮ್ಮ ಗುರು ಹಣ ಅಥವಾ ಆಸ್ತಿ ಅಂದರೆ ನಾವೇ ಇಂಥ ಶಿಕ್ಷಕರು ಪಡೆದಿದ್ದೀವಲ್ಲ ನಾವೇ ಪುಣ್ಯವಂತರು. ನಮ್ಮ ಮಲ್ಲಿಕಾರ್ಜುನ ಮಾಸ್ಟರ್ ಸಾರ್ ಮನೆಗೆ ಹೋಗಿದ್ವಿ. ಸರ್ ಈಗ ಖುಷಿ ಆಯ್ತು, ಬಾರಪ್ಪ ಒಳ ಕುಂದ್ರಂತೆಲ್ಲ ನಮ್ಮ ಸರಿ ಖಂಡಿತ ಬರ್ತೀವಿ ಅಂತ ಹೇಳಿದ್ರು. ಆಗ ನಮ್ಮ ಶಂಶುದ್ದೀನ್ ಸರ್ ಮನೆಗೆ ಹೋಗಿದ್ದು ನಾನು ನಮ್ಮ ಸ್ನೇಹಿತರು ಎಲ್ಲರೂ ಹೋಗಿದ್ವಿ. ಅವರು ಕೂಡ ತುಂಬ ಖುಷಿ ಆದರು. ಅವ್ರು ಸ್ವಲ್ಪ ರೆಸ್ಟ್ನಲ್ಲಿದ್ದರು, ಮಲ್ಕೊಂಡಿದ್ರು, ಗೊತ್ತಾಗಲಿಲ್ಲ ಅವ್ರಿಗೆ. ಏನಪ್ಪ ಯಾರು ಅಂತ ಹೇಳಿದ್ರೆ, ಸರ್ ಈ ಥರ ನಿಮ್ಮ ಶಿಷ್ಯಂದ್ರು ಸರ್ ನಾವೆಲ್ಲ ಅಂತ ಹೇಳಿದ್ವಿ. ಆಯ್ತು ಬರೀ ಕಣಪ್ಪ ಕುಂದ್ರಿ ಅಂತಂದು ಕುಂದ್ರಿಸಿ ಅವರು ಸ್ವಲ್ಪ ಟೀ ಕೊಟ್ಟು ನಮ್ಮನ್ನು ತುಂಬ ಖುಷಿಯಿಂದ ನೋಡಿದರು. ಸರ್ ಈ ಥರ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ವಿ, ಆ ಕಾರ್ಯಕ್ರಮಕ್ಕೆ ನೀವು ಸ್ವಲ್ಪ ಬರ್ಬೇಕು ಸರ್ ಅಂತ ಹೇಳಿದ್ವಿ. ಸರಿ ಖಂಡಿತ ಬರ್ತೀನಪ್ಪ ಅಂತ ಹೇಳಿದ್ರು. ಬರುವಾಗ ಅವ್ರ ಕಣ್ಣಲ್ಲಿ 1-2 ಹನಿ ನೀರು ಬಂದು, ಸರ್ ಎದಕ್ಕೆ ಸರ್ ಅಂತ ಕೇಳಿದ್ರು. ಇಲ್ಲ ಕಣಪ್ಪ ತುಂಬ ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ ಅಂತ ಹೇಳಿದ್ರು. ನನಗೂ ಕೂಡ ತುಂಬ ಖುಷಿ ಆಯಿತು. ಅದೇ ನಿಜವಾದ ನನಗೂ ಮತ್ತು ಗುರುಗಳಿಗೂ ಇರ್ತಕ್ಕಂಥ ಸಂಬಂಧ. ಈ ಸಂಬಂಧ ಗಾಡಿ ಮೇಲೆ ಅಥವಾ ನಮ್ಮ ಮುಂದೆ ಬಂದ ಕೈ ಎತ್ತಿ ಅವ್ರು ನಮಸ್ಕರ್ತಕ್ಕಂಥ ನಮ್ಮ ಎಲ್ಲರಿಗೂ ಜ್ಞಾನ ನಮಗಿರಲಿ. ಮತ್ತು 1ರಿಂದ ಎಂಬ ಹೆಸರಿನ ಹಳೆಯ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಾಲೆಯ ದಿನಗಳನ್ನು ನೆನಪಿಸಿಕೊಳ್ಳುವುದು, ಕಲಿಸಿದ ಗುರುಗಳಿಗೆ ವಂದನೆ ಸಲ್ಲಿಸುವುದು, ಭವಿಷ್ಯದ ಯೋಜನೆಗೆ ಚರ್ಚೆ ಮಾಡುವುದು ಹಾಗೂ ಕಲಿತ ಶಾಲೆಗೆ ಅಭಿವೃದ್ಧಿ ಕೈ ಜೋಡಿಸುವುದು. ಒಂದು ಚಿಕ್ಕ ಕವನ. ಕೂಡಲರ ಸೌಭಾಗ್ಯ. ಇನ್ನೊಂದು ಚಿಕ್ಕವನ. ಸೋಲಲ್ಲಿ ಬಲವಾಗಿ ಗೆಲುವಲ್ಲಿ ಜೊತೆಯಾಗಿ ನಿಲ್ಲುವ ಜೀವವೇ ಗುರುಗಳು. ನನಗೆ ವೇದಿಕೆ ಮೇಲೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಸ್ನೇಹಿತರಿಗೂ ನಮ್ಮ ಗುರುಗಳಿಗೂ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹಿರಿಯ ವಿದ್ಯಾರ್ಥಿಯಾದ ಶ್ವೇತಾ,
ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಪ್ರತಿಭೆ ಇನ್ನಷ್ಟು ಎತ್ತರಕ್ಕೇರಲಿ, ಯಶಸ್ಸು ಸದಾ ನಿಮ್ಮ ಜೊತೆಗಿರಲಿ. ಓಕೆ, ಆಲ್ ದ ಬೆಸ್ಟ್. ಹಾಗೆ ಒಂದು ಪುಟ್ಟ ಕಾಣಿಕೆಯನ್ನು ಸ್ವೀಕರಿಸಬೇಕು ವಿನಂತಿಗೊಳ್ಳುತ್ತೆ. ಈ ಒಂದು ಅವರ ಅಪ್ಪ ಅಮ್ಮ ಅವರು ಯಾರಿದ್ದಾರೆ? ಶ್ವೇತಾ ಮತ್ತೆ ಅವರ ಅಪ್ಪಾಜಿ. ಸರ್ ಬನ್ನಿ ಸರ್, ಹತ್ರ ಬನ್ನಿ ಸರ್. ನೋಡಿ ಒಂದು ನಿಮಿಷ, ಆ ಚೇರ್ ತೆಗೆದು ಸುನಿಲ್ ಅಣ್ಣ ಚೇರ್ ತೆಗೆದು ತಡಿ ಸರ್, ಅವರು ಬರ್ತಾ ಇದ್ದಾರೆ. ಸರಿ, ಎಲ್ಲ ಶಿಕ್ಷಕರು ಸ್ವಲ್ಪ ಜಾಯ್ನ್ ಆಗಿ.